ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಫ್ರೆಂಡ್ಸ್, ನಾವೆಲ್ಲರೂ ಬೇಬಿಕಾರ್ನ್ ತಿಂತಾ ಇರ್ತೀವಲ್ವ. ಸೊ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ, ಹಾಗೇನೇ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ರೀತಿಯಾಗಿ ಒಮ್ಮೆ ಬೇಬಿಕಾರ್ನ್ ಚಿಲ್ಲಿ ಫ್ರೈನ ಮಾಡಿ ತಿಂದು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಬೋದು. ಸೊ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಇದಕ್ಕೆ ಮಾಡಲಿಕ್ಕೆ ಇಲ್ಲಿ ನಾನು ಬೇಬಿಕಾರ್ನ ಚೆನ್ನಾಗಿ ತೊಗೊಂಡಿದ್ದೀನಿ. ಇಲ್ಲಿ ಹಾಫ್ ಕಪ್ನಷ್ಟು ರೈಸ್ ಫ್ಲೋರ್, ಹಾಫ್ ಕಪ್ನಷ್ಟು ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಹಾಗೆಯೇ ಸಾಲ್ಟ್ ಮತ್ತು ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಫ್ಲೇಕ್ಸ್, ಆರ್ಗ್ಯಾನಿಕ್ ಪೌಡರ್ ಇಷ್ಟೆಲ್ಲ ಹಾಕಿ ಮಸಾಲೆ ಇದನ್ನ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು. ನೀರನ್ನೇನು ಸೇರಿಸಬಾರ್ದು. ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇಡಬೇಕು. ಅದಾದ ನಂತರ ಇಲ್ಲಿ ನಾನು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕಾದ ನಂತರ ಇಲ್ಲಿ ಬೇಬಿಕಾರ್ನ್ನ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬ್ರೌನ್ ಆಗಿ ಬರಬೇಕು ಕಲರ್. ಸೊ ಈ ರೀತಿಯಾಗಿ ಫ್ರೈ ಮಾಡಿ ಆದಮೇಲೆ ನಾವು ಇದನ್ನು ಬಿಸಿ ಇರುವಾಗಲೇ ಇದನ್ನ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದಾದ ನಂತರ ಇಲ್ಲಿ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆಯೇ ಇಲ್ಲಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಹಾಗೆಯೇ ಇಲ್ಲಿ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸಿ ಕಾರ್ನ್ಫ್ಲೋರ್ ಸ್ಲರಿಯನ್ನು ಸೇರಿಸಬೇಕು. ಅಂದರೆ ಕಾರ್ನ್ಫ್ಲೋರ್ ಸ್ವಲ್ಪ ನೀರಿನಲ್ಲಿ ಹಾಕಿ ಅದರ ಮಿಶ್ರಣವನ್ನು ಸೇರಿಸಿ ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪೌಡ್ರ್ ಹಾಗೆಯೇ ಸೋಯಾ ಸಾಸನ್ನು ಸೇರಿಸಿದ್ರೆ ಇಲ್ಲಿ ನಮ್ಮದು ಬೇಬಿಕಾರ್ನ್ ಚಿಲ್ಲಿ ಫ್ರೈ ರೆಡಿ ಆಗುತ್ತೆ. ಸೊ ಈಗಾಗಲೇ ನಾವು ಕಟ್ ಮಾಡ್ಕೊಂಡಿರೋ ಬೇಬಿಕಾರ್ನ್ನ ಇದಕ್ಕೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿರಲ್ವಾ, ಇಷ್ಟು ಈಸಿಯಾಗಿ ನಾವು ಮನೆಯಲ್ಲಿ ಬೇಬಿಕಾರ್ನ್ ಚಿಲ್ಲಿ ಫ್ರೈಯನ್ನು ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.